ಸಂಶಯದ ಮನೆ ಯಾರ ಹತ್ರ ಹೋಗ್ತದೆ ಅಂತ ಹೇಳಿದ್ರೆ ಸುಮಂತನ ಅಣ್ಣನ ಹತ್ರ ಹೋಗ್ತದೆ. ನನ್ನ ಗುಟ್ಟು ರಟ್ಟಾಗಿ ಬಿಡುತ್ತೆ ಅನ್ನುವ ಕಾರಣ ಸುದರ್ಶನ್ ಆ ವ್ಯಕ್ತಿಯನ್ನು ಹಲ್ಲೆ ಮಾಡಿ ಬಾವಿಗೆ ಹಾಕಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಸಹಿಸಲಿಕ್ಕೆ ಆಗ್ತದೆ ಇದು ಅಕ್ರಮ ಸಂಬಂಧ. ಜನವರಿ 14, 2026 ಬೆಳ್ತಂಗಡಿಯ ಸಂಬೋಲ್ಯ ನಿವಾಸಿಯಾದಂಥ 15 ವರ್ಷದ ಸುಮನ್ ಧನುರ್ ಪೂಜೆಗೆಂದು ಹೋಗಿದ್ದವ ಮುಂಜಾನೆ ಹತ್ತಿರದ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗ್ತಾನೆ. ಆದರೆ ಕೆರೆಯ ಸುತ್ತಮುತ್ತ ಬಿದ್ದಂಥ ರಕ್ತದ ಕಲೆಗಳು ಇದೊಂದು ಸಸ್ಪಿಷಿಯಸ್ ಮರ್ಡರ್ ಅಂತ ಸುಳಿವು ಕೊಡ್ತಾ ಇದ್ದಾವೆ. ಹಾಗಿದ್ರೆ ಈ ಒಂದು ಕೊಲೆಯನ್ನ ಮಾಡಿದವ್ರು ಯಾರು? ಅಷ್ಟು ಒಳ್ಳೆ ಮಗನನ್ನು ನಾನು ಕಳ್ಕೊಂಡಿದ್ದೇನೆ, ನನಗೆ ನ್ಯಾಯ ಸಿಗಲೇಬೇಕು. ಹಾಗೆ ಕಂಡ್ರು ಆಗ್ಬೋದು, ಮಾತಾಡುವಂತ ಅನಿಸ್ತದೆ. ಅಷ್ಟು ನನಗೆ ಬೇಕು ಅಷ್ಟೇ ಅಂತ. ಪ್ರಪಂಚದಲ್ಲಿ ಆಗುವಂಥ ಎಲ್ಲ ಕ್ರೈಮ್ಗಳಿಗೂ ಅದರದ್ದೇ ಆದಂಥ ಪೂರ್ವ ಕಾರಣಗಳಿರುತ್ತದೆ. ರೀಸನ್ಗಳಿಲ್ಲದೆ ಯಾವ ವ್ಯಕ್ತಿನೂ ಯಾರ ತಂಟೆಗೂ ಹೋಗುವುದಿಲ್ಲ. ಹಾಗೆ 90% ಕೇಸ್ಗಳಲ್ಲಿ ಆರೋಪಿಗಳು ನಮಗೆ ಗೊತ್ತಿರುವಂಥ ನಮ್ಮ ಸುತ್ತಮುತ್ತಲಿನ ವೆಲ್ ನೋನ್ ಪರ್ಸನ್ಗಳೇ ಆಗಿರ್ತಾರೆ. ಅದೇ ರೀತಿ ಈ ಸುಮನ್ನ ಕೊಲೆ ಕೇಸ್ ಕೂಡ ಹಾಗೆ ಹತ್ತಿರದ ಯಾರೋ ಗೊತ್ತಿರುವವರೇ ಮಾಡಿರ್ತಾರೆ. ಆದರೆ ಈ ಕೇಸ್ನಲ್ಲಿ ಸ್ವಂತ ತಂದೆ ತಾಯಿಯೇ ತನ್ನ ಮಗನನ್ನು ಕೊಂದ್ರ, ಅಥವಾ ಒಡ ಹುಟ್ಟಿದ ಅಣ್ಣನೇ ಆತನನ್ನು ಕೊಂದ, ಅಥವಾ ಪುಟ್ಟ ತಂಗಿ ಕೊಂದಳ, ಇಲ್ಲಿ ಆ ಮಾವ ಕೊಂದ್ರ, ಇಂಥ ಯೋಚನೆಗಳು ಸದ್ಯಕ್ಕೆ ನಮ್ಮ ಕರ್ನಾಟಕ ಜನರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಾಥ್ ಕೊಡ್ತಾ ಇರುವವರು ಕೆಲವು ಯೂಟ್ಯೂಬರ್ಸ್ಗಳು. ಅವ್ರು ಹೇಳಿದ್ರಂತೆ, ನೀವು ಕೇಳಿದ್ರಂತೆ. ಎಷ್ಟೋ ಪೊಲೀಸ್ನವರು ಮತ್ತೆ CIDಗಳು ಕಮೆಂಟ್ ಸೆಕ್ಷನ್ಗಳಲ್ಲೇ ಹುಟ್ಕೊಂಡ್ರು. ಒಬ್ಬ ಪುಟ್ಟ ಮಗನನ್ನ ಕಳೆದುಕೊಂಡಂತ ಕುಟುಂಬದ ನೋವು ಮಾತ್ರ ಯಾರಿಗೂ ಅರ್ಥ ಆಗ್ಲಿಲ್ಲ ಅಲ್ವಾ? ಯಾವುದೇ ಒಂದು ವ್ಯಕ್ತಿ ಕೊಲೆ ಆದ್ಮೇಲೆ ಆ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗ್ತದೆ. ಪೋಸ್ಟ್ ಮಾರ್ಟಮ್ ಆದ ನಂತರ ಡಾಕ್ಟರ್ಸ್ ಫಸ್ಟ್ ಒಂದು ಪ್ರಿಲಿಮಿನರಿ ರಿಪೋರ್ಟ್ನ ಕೊಡ್ತಾರೆ. ತದನಂತರ ಫೈನಲ್ FSL ರಿಪೋರ್ಟ್ ಬರ್ತದೆ. ಅಂದಾಗೆ ಇಲ್ಲಿ ಸುಮಂತ್ನ ಪೋಸ್ಟ್ ಮಾರ್ಟಮ್ ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಏನು ಬಂದಿದೆ ಅದು ಎಲ್ಲಿ ಸಹ ಮೆನ್ಷನ್ ಆಗಿಲ್ಲ. FSL ರಿಪೋರ್ಟ್ ಇನ್ನೂ ಬಂದೇ ಇಲ್ಲ. ಅದರಲ್ಲೂ ಕೆಲವೊಬ್ರು ಯೂಟ್ಯೂಬರ್ಸ್ ಹೇಳ್ತಾರೆ ಸುಮಂತ್ನಿಗೆ ತಲೆ ಹಿಂಭಾಗಕ್ಕೆ ಹೊಡೆದು ಅನ್ಕಾನ್ಶಿಯಸ್ ಆದ್ಮೇಲೆ ಅವನನ್ನ ನೀರಿಗೆ ಹಾಕಿದ್ದಾರೆ. ಆತನ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿತ್ತಂತ ಹೇಳ್ತಾರೆ. ಹುಡುಗನ ಶ್ವಾಸಕೋಶದಲ್ಲಿ ಅಂದ್ರೆ ಲಂಗ್ಸ್ ಅಲ್ಲಿ ನೀರು ಇದೆ ಅನ್ನುವಂಥದ್ದು. ಅಂದ್ರೆ ಯಾರೋ ಬಿಫೋರ್ ಅವನನ್ನ ಅದ್ರೊಳಗೆ ಎಸೆಯೋಕ್ಕೂ ಮೊದಲೇ ಅವನು ಸತ್ತೋಗಿದ್ದಾನೆ ಅಂತಂದ್ರೆ ಬಾಡಿ ನೀರು ಕುಡಿಯಲ್ಲ. ಆದ್ರೆ ಇನ್ನೊಬ್ರು ಹೇಳ್ತಾರೆ ಸುಮಂತ್ ನನ್ನ ಮೊದಲೇ ಸಾಯಿಸಿ ನೀರಿಗೆ ಹಾಕಿದ್ದಾರೆ, ಆತ ನೀರನ್ನೇ ಕುಡ್ದಿರ್ಲಿಲ್ಲ ಅಂತ. ಅವನು ಒಂದೇ ಒಂದು ಹನಿ ನೀರು ಕುಡ್ದಿಲ್ಲ ಅಂದ ಮಾತ್ರಕ್ಕೆ ಆತನನ್ನು ಎಲ್ಲೋ ಹೊರಗೆ ಪ್ರಾಣವನ್ನು ತೆಗೆಯಲಾಗಿದೆ. ಏನಾದರೂ ಕೆರೆಗೆ ಬಿದ್ದರೆ ಖಂಡಿತವಾಗ್ಲೂ ನೀರನ್ನು ಕೂಡ ಕುಡಿಬೇಕಿತ್ತು, ಅವನ ಹೊಟ್ಟೆಯಲ್ಲಿ ನೀರು ಕೂಡ ಇರಬೇಕಾಗಿತ್ತು, ಆ ನೀರು ಕೂಡ ಇರಲಿಲ್ಲ. ಹಾಗಿದ್ರೆ ಇವರಿಗೆಲ್ಲ ಈ ವಿಷಯನ ಯಾರು ಹೇಳಿದ್ರು? ಇವ್ರ ಕೈಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿತಾ? ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಎಲ್ಲ ಕಡೆ ರಿಸರ್ಚ್ ಕೂಡ ಮಾಡಿದೆ. ಕೆಲವೊಂದು ನ್ಯೂಸ್ ಮೀಡಿಯಾಗಳು ತಮ್ಮ ವೆಬ್ಸೈಟ್ನಲ್ಲಿ ಮಾತ್ರ ಮನಸ್ಸಿಗೆ ಬಂದಂತೆ ಬರ್ಕೊಂಡಿದ್ದಾರೆ. ಬಟ್ ಯಾವುದೇ ಪೊಲೀಸ್ ಅಫಿಷಿಯಲ್ಗಳಾಗಲಿ ಒರಿಜಿನಲ್ ರಿಪೋರ್ಟ್ಗಳಾಗಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಅದಾದ್ಮೇಲೆ ಕೆಲವೊಬ್ರು ಸುಮನ್ನ ಸ್ವಂತ ತಂದೆ ತಾಯಿ ಮೇಲೇ ಅನುಮಾನ ಪಟ್ಟರು. ಆಸ್ತಿ ವಿಷಯ ಅಂತೆ, ಅಕ್ರಮ ಸಂಬಂಧ ಅಂತೆ, ಇನ್ನೂ ಏನೇನು. ಬಟ್ ಈ ರೀತಿಯಾದಂಥ ಯಾವುದೇ ಕೌಟುಂಬಿಕ ಕಲಹಗಳು ಅವ್ರ ಮಧ್ಯೆ ಇರಲಿಲ್ಲ ಕಣ್ರಿ. ಖುಷಿಯಾಗಿದ್ದಂಥ ಒಂದು ಮುಗ್ಧ ಫ್ಯಾಮಿಲಿ. ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಈ ರೀತಿ ಅನುಮಾನ ವ್ಯಕ್ತಪಡಿಸೋದು ಭಾರಿ ದೊಡ್ಡ ತಪ್ಪು. ಅವ್ರಿಗೆ ಈಗಾಗಲೇ ಒಂದು ಮಗನನ್ನು ಕಳೆದುಕೊಂಡಂಥ ನೋವು, ಅದ್ರ ಜೊತೆ ಇದನ್ನೆಲ್ಲ ಹೆಂಗೆ ಸಹಿಸ್ಕೋತಾರೆ? ಅಂದಹಾಗೆ ಕೊಲೆಯಾದಂಥ ಸನ್ನಿವೇಶದಲ್ಲಿ ಅನುಮಾನ ಪಡೋದು ತಪ್ಪಲ್ಲ, ಆದರೆ ಎಲ್ಲರೂ ಅನುಮಾನ ನೇರ ವ್ಯಕ್ತಪಡಿಸೋದು ತಪ್ಪು. ಇನ್ವೆಸ್ಟಿಗೇಷನ್ನಲ್ಲಿ ಪೊಲೀಸ್ನವ್ರು ಮಾತ್ರ ಅನುಮಾನ ಪಡುವಂಥದ್ದು ಸರಿ. ಅವರು ಅನುಮಾನ ಪಟ್ಟರೆ ಮಾತ್ರ ಆರೋಪಿನ ಹಿಡಿಲಿಕ್ಕೆ ಸಾಧ್ಯವಾಗುವಂಥದ್ದು. ಒಬ್ಬಳು ತಾಯಿ ಯಾವುದೋ ಕಮೆಂಟ್ ನೋಡ್ಕೊಂಡು ಹೇಳ್ತಾಳೆ, ಎಷ್ಟು ಚಂದ ತಲೆ ಬಾಚಿ ಹೂ ಎಲ್ಲ ಇಟ್ಟುಕೊಂಡು ಎಷ್ಟು ಆರಾಮಾಗಿ ಇದ್ದಾರೆ, ಮಗ ಕೊಲೆ ಆಗಿದೆ ಅಂತ ಮುಖದಲ್ಲಿ ಒಂದು ಚೂರು ದುಃಖ ಕಾಣಲ್ಲ, ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನಾವು ಗಮನಿಸಬಹುದು, ಇವಾಗ ಆ ಒಂದು ಮನೆಯವರಿಗೆ ತಮ್ಮ ಮನೆಯಲ್ಲಿ ಆ ಮಗು ತೀರ್ಕೊಂಡೈತಪ್ಪ, ಕೊಲೆ ಆಗೈತೆ ಅಂತ ಗೊತ್ತಾದ್ರೆ ಎಷ್ಟೋ ಜನ ತಿಂಗಳಾನ್ಗಟ್ಲೆ ಒಂದು ವರ್ಷಾನ್ಗಟ್ಲೆ ಸರಿನೇ ಹೋಗಂಗಿಲ್ಲ. ಅಷ್ಟು ಬೇಗ ಒಂದು ತಾಯಿ ಸರಿ ಹೋಗ್ತಾಳ ಅಂತ ಅದು ಹೆಂಗ ಸಾಧ್ಯ? ಇದನ್ನೆಲ್ಲ ನೀನ್ ಎಲ್ಲಿ ನೋಡಿದ್ಯಮ್ಮ? 1 ತಿಂಗಳಾಗ್ತಾ ಬಂತು, 10 ಕಣ್ಣೀರೆಲ್ಲ ಬತ್ತಿ ಹೋಗಿರ್ತದೆ. ಎಷ್ಟು ದಿನ ಅಂತ ಅಳ್ತಾ ಕೂತ್ಕೋಬೇಕು? ಅತ್ರೆ ಮಾತ್ರ ನೋವು ಕಾಣಿಸೋದ ನಿಮ್ಗೆಲ್ಲ? ಎಲ್ಲಿಂದೆಲ್ಲ ಬರ್ತಿರೋ? ಅದಾದ ಮೇಲೆ ಈ ಸುಮಂತ್ನ ಮಾವ ಲಕ್ಷ್ಮೀನಾರಾಯಣ. ಎಲ್ರಿಗೂ ಈ ಜನ ನೇರ ದೃಷ್ಟಿನ ಮಾತಾಡ್ತಿಲ್ಲ, ಇವ್ರು ಮಾತಾಡ್ತಾ ಇರೋದನ್ನ ನೋಡಿ ಅನುಮಾನ. ಮತ್ತೆ ಈ ವ್ಯಕ್ತಿಗಿರೋ ಅಕ್ರಮ ಸಂಬಂಧದಿಂದನೇ ಬೆಳಿಗ್ಗೆ ಆ ಮೋಟಾರ್ ಶೆಡ್ನಲ್ಲಿ ಇವ್ರು ಏನೋ ಮಾಡ್ತಾ ಇದ್ರಂತೆ. ಅದನ್ನ ಸುಮನ್ ನೋಡಿದ್ನಂತೆ, ಅದಕ್ಕೆ ಈ ಮಾವನೇ ಕೊಂದ್ಬಿಟ್ನಂತೆ. ಚೆನ್ನಾಗಿ ಡೌಟ್ ಪಡ್ತಿರೋ ಕಣ್ರು. ಬಟ್ ನೆನ್ಪಿಟ್ಕೊಳ್ಳಿ, ಆ ಮಾವ ಸುಮ್ಮನೆ ಇವ್ರ ಮನೆಗೆ ಬರ್ತಾ ಇರಲಿಲ್ಲ. ಆತನ ಊರು ಕೇರಳ. ಅಲ್ಲಿಂದ ಇಲ್ಲಿಗೆ ಏನಾದರೂ ಮನೇಲಿ ಕೆಲಸ ಇದ್ದರೆ, ಅದು ಈ ಸುಮನ್ನ ಅಪ್ಪ ಅಮ್ಮ ಕೆಲ್ಸಕ್ಕೆ ಬಾ ಅಂತ ಕರೆದ್ರೆ ಮಾತ್ರ ಬರುವಂಥ ವ್ಯಕ್ತಿ. ಅದು ಅಲ್ಲದೆ ಅವರಿಗೆ ಮದುವೆನೂ ಆಗಿರಲಿಲ್ಲ.
ಕೇರಳದಲ್ಲಿ ತನ್ನ ತಾಯಿ ಒಬ್ಬ ಬುದ್ಧಿಮಂದ ತಮ್ಮನ ಜೊತೆ ವಾಸ ಮಾಡ್ಕೊಂಡಿರುವವರು. ಒಬ್ಬ ತಮ್ಮ ಸಹ ಡೆತ್ ಆಗಿದ್ದಾನೆ, ಅಮ್ಮ ಪೇಷಂಟ್. ಅಲ್ಲಿ ಇಡೀ ಫ್ಯಾಮಿಲಿನ ನೋಡ್ಕೊಳ್ತಾ ಇರೋದೇ ಸುಮಂತ್ನ ಮಾವನಾದಂಥ ಈ ಲಕ್ಷ್ಮೀನಾರಾಯಣ. ಅವರಿಗೆ ಇಲ್ಲಿ ಬೆಳ್ತಂಗಡಿ ಬಂದು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗಿ ಅನೈತಿಕ ಚಟುವಟಿಕೆಗಳನ್ನು ಮಾಡುವಂಥ ಚಟನೂ ಇರಲಿಲ್ಲ, ಆ ಮನಸ್ಥಿತಿನೂ ಇರಲಿಲ್ಲ. ಈ ರೀತಿ ಅನುಮಾನ ಪಟ್ಟು ನಾನು ಇಲ್ಲಿಗೆ ಬಂದೇ ತಪ್ಪಾಯ್ತಂತ ಮನನೊಂದು ಏನಾದರೂ ತಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಮಾಡ್ಕೋಬಾರ್ದು, ಇನ್ ಕೇಸ್ ಮಾಡ್ಕೊಂಡ್ರೆ ಆ ತಾಯಿನ ಮತ್ತೆ ಆ ಬುದ್ಧಿಮಂದ ತಮ್ಮನ ಯಾರು ನೋಡ್ಕೋತಾರೆ? ಡೌಟ್ ಪಟ್ಟವ್ರು ನೋಡ್ಕೋತೀರಾ? ಕಮೆಂಟ್ ಮಾಡ್ದವ್ರು ನೋಡ್ಕೋತೀರಾ? ಇಲ್ಲ ಸುಮಂತ್ ಮಾವನ ಮೇಲೆ ಸಂಶಯ ನೆರಳುವಂತ ತಮ್ಮನೇಲ್ ಮತ್ತೆ ಹೆಡ್ಲೈನ್ ಹಾಕೊಂಡು ವಿಡಿಯೋ ಮಾಡಿದ್ರಲ್ಲ ಅವ್ರು ನೋಡ್ಕೋತಾರಾ? ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಅವರ ಸಂದರ್ಭ ಮತ್ತು ಪರಿಸ್ಥಿತಿಯನ್ನು ನೋಡ್ಕೊಂಡು ಮಾತಾಡಬೇಕಾಗ್ತದೆ. ಸುಮನ್ನ ಅಪ್ಪ ಮತ್ತು ಈ ಮಾವ ಒಳ್ಳೆ ಸ್ನೇಹಿತರಾಗಿರ್ತಾರೆ. ನನ್ನ ಪ್ರಕಾರ ಇವರು ಯಾವುದೇ ರೀತಿಯ ಕೃತ್ಯಗಳನ್ನು ಎಸಗಿರುವುದಿಲ್ಲ. ಇನ್ನು ಆ ಸೈಕಲ್ ವಿಚಾರ, ಅವತ್ತು ಸೈಕಲ್ ಕೀ ತಗೊಂಡು ಹೋಗಿರುವುದಿಲ್ಲ. ಬಿಕಾಸ್ ಅವನು ಜನವರಿ 13 ಸಂಜೆ ಸ್ಕೂಲಿಂದ ಬಂದವನು ಆ ಸೈಕಲ್ಗೆ ಫಿಟ್ ಮಾಡಿದ ಬ್ಯಾಟ್ರಿಗೆ ಚಾರ್ಜ್ ಮಾಡಿಸ್ಕೊಂಡು ತಗೊಂಡೋಗಿ ಆ ಸೈಕಲ್ಗೆ ಫಿಟ್ ಮಾಡಿ ಬರುವಾಗ ಟೈರ್ಗೆ ಲಾಕ್ ಮಾಡಿ ಬಂದಿರಲಿಲ್ಲ. ಈ ಲಾಕರ್ ಸೈಕಲ್ನ ಹ್ಯಾಂಡಲ್ನಲ್ಲೇ ಇತ್ತು. ಸೊ ಸೈಕಲ್ ಕೀನ ಮನೇಲೇ ಬಿಟ್ಟು ಹೋಗಿದ್ದಾನೆ. ಸುಮಂತ್ನ ಅಣ್ಣ ಸುದರ್ಶನ್, ಇವರಿಬ್ಬರ ನಡುವೆ ಒಂದೊಳ್ಳೆ ಒಡನಾಟ ಇರ್ತದೆ. ಆದ್ರೆ ಕೆಲವೊಬ್ರು ಇವನನ್ನು ಬಿಡ್ಲಿಲ್ಲ. ಎದ್ದೆ, ಸ್ಥಾನಕ್ಕೆ ಹೋದೆ, ತಿಂಡಿ ತಿಂದೆ, ಕಾಲೇಜಿಗೆ ಹೋದೆ, ಇಷ್ಟೇ ವಿಚಾರ ಹೇಳುವುದೇ ಹೊರತು ಬೇರೆ ವಿಚಾರ ಹೇಳ್ತಾ ಇಲ್ಲ. ಆದ್ದರಿಂದ ಸುಮಂತ್ನ ಅಣ್ಣನ ಮೇಲೆ ಸದ್ಯಕ್ಕೆ ಸಂಶಯ ಮಡುಗಟ್ಟಿದೆ. ಸುಮಂತ್ನ ಸಾವಿಗೆ ಅಣ್ಣನೇ ಕಾರಣ, ಆ ಹುಡುಗಿನೇ ಕಾರಣ, ಏನೇನೋ ಹಾಕಿದ್ರಪ್ಪ. ಅಲ್ಲ ರೀ, ಈ ಕಾಲೇಜ್ಗಳಿಗೆ ಹೋಗ್ತಿರ್ಬೇಕಾದ್ರೆ ಗರ್ಲ್ ಫ್ರೆಂಡ್ಸು, ಬಾಯ್ ಫ್ರೆಂಡ್ಸು, ಮೆಸೇಜ್, ಕಾಲ್ ಎಲ್ಲ ಇರುತ್ತೆ ಕಣ್ರಿ. ಹಂಗಂತ ಒಂದು ಹುಡುಗಿಗೆ ಮೆಸೇಜು ಅಥವಾ ಕಾಲ್ ಮಾಡಿದ್ದು ತನ್ನ ತಮ್ಮನಿಗೆ ಗೊತ್ತಾಯ್ತು ಅಂತ ಸಾಯಿಸಿನೇ ಬಿಡ್ತಾನ? ಅದು ಅಲ್ಲದೆ ಆತ ಮೆಸೇಜ್ ಮತ್ತೆ ಕಾಲ್ ಮಾಡುವಂಥ ವಿಷಯ ಮನೆಯವರೆಲ್ಲರಿಗೂ ಗೊತ್ತಿತ್ತು. ಬಟ್ ಆ ಒಂದು ವಿಷಯನ ಇಟ್ಕೊಂಡು ಆತನ ಮೇಲೆ ಇಲ್ಲದೆ ಸಲ್ಲದೆ ಇರುವಂಥ ಆರೋಪ ಮಾಡೋದು ಸರಿಯಲ್ಲ. ನೀವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವನ ಬಗ್ಗೆ ತಪ್ಪು ಮಾಹಿತಿಗಳನ್ನ ವಿಡಿಯೋ ಮಾಡಿ ಹಾಕೋದು ಮಾತ್ರ ತಪ್ಪು. ಅದು ಅವನ ಭವಿಷ್ಯದ ಮೇಲೆ ಬರೆಗಳನ್ನು ಎಳಿತದೆ. ಹಾಗೆ ಇನ್ನು ಆ ಪುಟ್ಟ ತಂಗಿನ ಸಹ ಬಿಡಲಿಲ್ಲ. ಸುಮಂತನ ಹತ್ಯೆಯು ಕಾರ್ತಿಕನ ಹತ್ಯೆಯು ಒಂದಕ್ಕೊಂದು ಹೋಲಿಕೆ ಆಗುತ್ತಿದೆ. ಎರಡೂ ಘಟನೆಗಳು ನಡೆದದ್ದು ಮುಂಜಾನೆಯ ವೇಳೆಗೆ. ಯಾವುದೋ 2016ರಲ್ಲಿ ಆಗಿದ್ದಂಥ ಸಂಬಂಧನೇ ಇಲ್ಲದಂಥ ಒಂದು ಕೊಲೆ ಕೇಸ್ನ ಇಲ್ಲಿ ಎಳೆದು ತಂದು ಅಣ್ಣನನ್ನೇ ಕೊಲಿಸಿದ್ದ ತಂಗಿ ಅಂತ ತಮ್ನೇಲ್ ಮತ್ತೆ ಟೈಟಲ್ಗಳನ್ನ ಹಾಕೊಂಡು ವಿಡಿಯೋ ಮಾಡಿದ್ರೆ ಜನ ಏನ್ ಅಂದ್ಕೊಳ್ಳಲ್ಲ? ಅದು ಸುಮನ್ನ ತಂಗಿ ಇನ್ನು ಪುಟ್ಟ ಹುಡುಗಿ ಕಣ್ರಿ. ಆ ಮನೆಯವ್ರಿಗೆ ಹೆಂಗಾಗ್ಬೇಡ? ಎಲ್ಲ ವಿಡಿಯೋ ಮಾಡಿ ಲಾಸ್ಟಲ್ಲಿ ಸಾಮ್ಯತೆ ಇದೆ ಅಂತ ಹೇಳಿದ್ರೆ ಅರ್ಥ ಇದೆ ಅದಕ್ಕೆ. ನಿಮ್ಮ ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಹಾಕೋಬಹುದಲ್ವಾ? ನಾನು ಇದೇ ರೀತಿ ಇಂಥ ಒಬ್ಬರೇ ಕೊಂದ್ರು ಸುಮಂತ್ ಅಂತ ತಮ್ನೇಲ್ ಹಾಕಿ ಲಾಸ್ಟಲ್ಲಿ ಇದು ನನ್ನ ಅನುಮಾನ ಅಷ್ಟೇ ಅಂತ ಹೇಳಿದ್ರೆ ಸುಮ್ಮನೆ ಇರ್ತೀರ ರೀ ನೀವು? ಇನ್ನು ಕೆಲವರು ಅವ್ರ ಮನೆಗೆ ಹೋಗಿ ರಾತ್ರಿ ಹಗಲು ಎಲ್ಲ ವಿಡಿಯೋ ಮಾಡಿದ್ರಿ. ಪಾಪ ಅವ್ರ ಮನ್ಸಿಗೆ ಸ್ವಲ್ಪ ಸಮಾಧಾನ ತಗೊಳ್ಳಿಗೂ ಕೊಡ್ಲಿಲ್ಲ. ಕ್ವಶನ್ ಮೇಲೆ ಕ್ವಶನ್. ಪಾಪ ನೊಂದಿರ್ತಾರೆ. ಏನೋ ಒಂದ್ ಸಾರ್ತಿ ಕೇಳಿ ಬಿಡುವ ಏನಿಲ್ಲ. ಒಬ್ಬರ ಮೇಲೊಬ್ರು ಅದೇ ಪ್ರಶ್ನೆಗಳು. ಆ 3-4 ಜನರ ಹುಡುಗರನ್ನು ಬಿಡ್ಲಿಲ್ಲ. ಒಂಥರ ಫುಲ್ ಇನ್ವೆಸ್ಟಿಗೇಷನ್ನೇ ಮಾಡಿಬಿಟ್ರಿ. ಬಟ್ ನೀವು ವಿಡಿಯೋಸ್ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ನಿಮ್ಮ ವಿಡಿಯೋಸ್ಗಳಿಂದಲೇ ಜನಗಳಿಗೆ ಮಾಹಿತಿ ದೊರಕ್ತಾ ಇತ್ತು, ಸರಿ. ಇನ್ಫಾರ್ಮೇಶನ್ ಮತ್ತೆ ನ್ಯಾಯದ ಪರವಾಗಿ ನೀವು ವಿಡಿಯೋ ಮಾಡಿದ್ದು ಸರಿನೇ, ಅದನ್ನ ನಾನು ತಪ್ಪಂತ ಹೇಳ್ತಿಲ್ಲ. ಬಟ್ ನಿಮ್ಮ ವ್ಯೂಸ್ಗೋಸ್ಕರ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಪ್ರಶ್ನೆಗಳು ಮತ್ತೆ ಆ ಟೈಮ್ನಲ್ಲಿ ಅವರನ್ನು ಸುಧಾರಿಸ್ಕೊಳ್ಳಿಕ್ಕೆ ನೀವು ಬಿಡಬೇಕೇ ಹೊರತು ಕೆದ್ಕಿ ಮತ್ತಷ್ಟು ನೋವನ್ನುಂಟು ಮಾಡುವುದಲ್ಲ. ನೀವು ಮಾಡಿದಂಥ CID ಕೆಲಸಗಳು ಅಥವಾ ನೀವು ಕೇಳಿದ ರೀತಿಯಲ್ಲಿ ಪ್ರಶ್ನೆಗಳನ್ನು ಪೊಲೀಸರು ಇನ್ವೆಸ್ಟಿಗೇಷನ್ನಲ್ಲಿ ಕೇಳ್ತಾರೆ ಅಲ್ವಾ? ಅದೇ ರೀತಿ ಈಗಿನ ಕಾಲದಲ್ಲಿ ತಂದೆ ಮಗನನ್ನ, ತಾಯಿ ಮಕ್ಕಳನ್ನ, ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ, ಮಕ್ಕಳು ತಂದೆ ತಾಯಿಗಳನ್ನ ಅಥವಾ ಮನೆಯವರ ಸಂಬಂಧಿಕರನ್ನ ತಮ್ಮ ಲಾಭಕ್ಕೋಸ್ಕರ ಸಾಯಿಸುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ಅತಿಯಾಗಿ ಅನುಮಾನ ಪಡುವಂತೆ ಮಾಡಿ ತಪ್ಪು ಮಾಡದೇ ಇರೋರನ್ನು ಸಂಕಷ್ಟಕ್ಕೆ ಸಿಲುಕಿಸೋದು ಮಾತ್ರ ತಪ್ಪು. ಮುಂದಿನ ದಿನಗಳಲ್ಲಿ ನೀವು ಸಂದೇಹ ಪಟ್ಟಂತೆ ಯಾರಾದರೂ ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲವಾದಲ್ಲಿ ನನ್ನ ಪ್ರಕಾರ ನೀವುಗಳೇ, ಈ ಕೆಲವು ಯೂಟ್ಯೂಬರ್ಸ್ಗಳೇ ಆ ಫ್ಯಾಮಿಲಿಯ ನೆಮ್ಮದಿ ಅನ್ಕೊಂಡ್ರು. ಗೈಸ್, ಪುನಃ ಹೇಳ್ತಿದ್ದೆ, ನಾನಿಲ್ಲಿ ಅವ್ರು ಮಾಡಿದಂಥ ಎಲ್ಲ ವಿಡಿಯೋಗಳು ತಪ್ಪಂತ ಹೇಳ್ತಿಲ್ಲ. ಬಿಕಾಸ್ ಇವತ್ತಿನ ದಿನ ಎಷ್ಟೋ ಕೇಸ್ಗಳು ಅಲ್ಲಿಂದಲ್ಲಿ ಮುಚ್ಚಿ ಹೋಗ್ತಿವೆ. ಬಟ್ ಪೊಲೀಸ್ ಅವ್ರಿಗೆ ನೀವು ಎಚ್ಚರ ಮಾಡ್ತಾ ಇದ್ದೀರಾ. ಕರ್ನಾಟಕದ ಕೆಲವು ಮುಖ್ಯ ಸುದ್ದಿವಾಹಿನಿಗಳಾದ TV9 ಅವರಿಗೆ ಕಮಲಾಕರನ ಕಾಮಕಾಂಡ ಅಂತ ದಿವಸಕ್ಕೆ 10-15 ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ. ಸುವರ್ಣ ನ್ಯೂಸ್ನವರಿಗೆ 4 ಜನ ಮುಸ್ಲಿಮು, 4 ಜನ ಹಿಂದೂಗಳನ್ನು ಕರೆಸಿ ಇಲ್ಲದೆ ಸಲ್ಲದೆ ಇರೋ ಪ್ರಶ್ನೆಗಳನ್ನು ಕೇಳಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಇಂಥ ಕೇಸ್ಗಳನ್ನ ತೋರಿಸ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಅಟ್ಲೀಸ್ಟ್ ಕೆಲವು ಸ್ಥಳೀಯ ವಾಹಿನಿಗಳಾದ್ರೂ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಲ್ಲ, ಅದೇ ಖುಷಿ. ಅಂದಹಾಗೆ ಇವ್ರ ಮನೆಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿದ ಹಾಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಕ್ವಶನ್ ಮೇಲೆ ಕ್ವಶನ್ ಮಾಡಿ, ಅಥವಾ FSL ರಿಪೋರ್ಟ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಅದ್ರ ಬಗ್ಗೆ ವಿಚಾರಿಸಿ. ಪೊಲೀಸ್ ಅವ್ರದ್ದು 4 ಟೀಮ್ ರೆಡಿ ಆಗಿದೆ ಅಂತ ಅಲ್ವಾ ಕಾರ್ಯಾಚರಣೆ ಮಾಡಲಿಕ್ಕೆ? ಆ 4 ಟೀಮ್ ಎಷ್ಟು ಸರ್ತಿ ಸ್ಪಾಟ್ಗೆ ಬಂದ್ರು? ಏನಾದರೂ ಬೇರೆ ಕ್ಲೂಗಳು ಸಿಕ್ಕಿದ್ವಾ? ಹೆಸರಿಗೆ ಮಾತ್ರ 4 ಟೀಮ್ ಮಾಡಿದಾರಾ? ಇಲ್ಲ ಮೀಡಿಯಾ ಮುಂದೆ ಹೇಳ್ಕೊಳ್ಳಿಕ್ ಮಾತ್ರ 4 ಟೀಮಾ ಅಂತ ಪೊಲೀಸ್ ಅವರನ್ನ ಕ್ವಶನ್ ಮಾಡಿ. ಅವಾಗ ನಾನು ನಿಮ್ಮನ್ನ ಪೂರ್ಣ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ.
ಅಂದಾಗೆ ನಾವೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಕಳೆದುಕೊಂಡ್ವಿ. ನಮ್ಮ ಸ್ಟೇಟನ್ನು ಗುಜರಾತ್ನ ಅದಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ರಿಪ್ರೆಸೆಂಟ್ ಮಾಡಬೇಕಿತ್ತು. ಬಟ್ ಆ ಅದೃಷ್ಟ ಅವನಿಗೂ ಇರಲಿಲ್ಲ, ನಮಗೂ ಇರಲಿಲ್ಲ. ನನ್ನ ಪ್ರಕಾರ ಈ ಕೊಲೆನ ಹೊರಗಿನವರು ಅಂದರೆ ಎಕ್ಸೆಪ್ಟ್ ಮನೆಯವ್ರು ಮಾಡಿರ್ಬೋದಂತ ಪರ್ಸ್ನಲಿ ಅನಿಸ್ತಾ ಇದೆ. ಹಾಗಂತ ಈ ವಿಡಿಯೋ ಮಾಡ್ಲಿಕ್ಕೆ ನನಗೆ ಸುಮಂತ್ನ ಮಾವ ಆಗಲಿ ಅವನ ಅಣ್ಣ ಆಗಲಿ ಅಥವಾ ಯಾರೂ ಸಹ ಒಂದು ಬಿಡಿ ಕಾಸನ್ನು ಕೊಟ್ಟಿಲ್ಲ. ತುಂಬ ದಿನದಿಂದ ನಾನು ಈ ಕೇಸ್ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಫಾಲೋ ಮಾಡ್ತಾ ಇದ್ದೆ. ಸೊ ನನಗೆ ಅತಿರೇಕ ಅನ್ನಿಸಿದಾಗ ಮಾತಾಡಬೇಕನ್ನಿಸ್ತು. ಸೊ ವಿಡಿಯೋ ಮಾಡಿದೆ ಅಷ್ಟೇ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ. ಸುಮನ್ನ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುತ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗೈಸ್, ಬಿ ಗುಡ್, ಬಿ ಸೇಫ್. ಥ್ಯಾಂಕ್ ಯು.